ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ದೇಹವು ಸ್ಥಿರವಲ್ಲ, ಜಗತ್ತು ಸ್ಥಿರವಲ್ಲ, ಸಂಸಾರವು ಮನೋಕಲ್ಪಿತ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ನಾನು ಎನ್ನುವುದು ಯಾವುದೋ ಅದು ದೇಹಕ್ಕಿಂತ ಬೇರೆ ಎನ್ನುವುದಾದರೆ ಅದು ಚಿತ್ತಿನ ಆಭಾಸ. ಹೀಗಿರಲು ಆ ಸದ್ಭಾವ ಅಸದ್ಭಾವಗಳು ಯಾವುವು, ಅವುಗಳಿಂದ ನನಗೆ ಏನಾಗಬೇಕು, ಅವುಗಳಿಗಾಗಿ ಏಕೆ ಪರಿತಾಪ ಪಡಬೇಕು, ಯಾವ ಸದ್ಭಾವ ಅಸದ್ಭಾವಗಳನ್ನು ಕುರಿತು ಎಲ್ಲರೂ ಪರಿತಾಪ ಪಡುವರೋ ಅವುಗಳಿಂದ ನನಗೇನಾಗಬೇಕು ಅಂತ ಇಲ್ಲಿ ದೇಹಾತ್ಮ ಬುದ್ಧಿ ನಾಶವಾದವನು ಚಿಂತನೆಯನ್ನು ಮಾಡ್ತಾ ಇರುವಂಥ ಒಂದು ಪರಿ ಇದು. ಸಮ್ಯಜ್ಞಾನವುಳ್ಳವನ ಅಂತಃಕರಣವು ಅಂದರೆ ಆತ್ಮಜ್ಞಾನವುಳ್ಳಂಥ ಜ್ಞಾನಿಯ ಅಂತಃಕರಣವು ಇಂತಹ ನಿಶ್ಚಯ ಜ್ಞಾನವುಳ್ಳದ್ದಾಗಿರುವುದು. ಆದ್ದರಿಂದ ಅದು ಅಸ್ತವಾಗುವುದಿಲ್ಲ ಅಂದರೆ ದುಃಖದಲ್ಲಿ ಮುಳುಗುವುದಿಲ್ಲ, ಉದಯವಾಗುವುದಿಲ್ಲ ಅಂದರೆ ಹರ್ಷದಲ್ಲಿ ಉಬ್ಬುವುದಿಲ್ಲ. ಅಸ್ತವಾಗುವುದಿಲ್ಲ ಅಂದ್ರೇನು, ದುಃಖದಲ್ಲಿ ಮುಳುಗೋದಿಲ್ಲ. ಉದಯವಾಗುವುದಿಲ್ಲ ಅಂದ್ರೇನು, ಹರ್ಷದಲ್ಲಿ ಸುಖ ಬಂದಾಗ ಉಬ್ಬೋದಿಲ್ಲ. ನಷ್ಟವಾದುದನ್ನು ಕುರಿತು ಪರಿತಾಪ ಪಡುವುದಿಲ್ಲ. ಸ್ಥಿತಪ್ರಜ್ಞನಾಗಿರ್ತಾನೆ, ಬ್ಯಾಲೆನ್ಸ್ಡ್ ಪರ್ಸನ್ ಅಂತ. ತಿತ್ತಿರಿ ಎಂಬ ಪಕ್ಷಿಯು ಹುಲ್ಲಿನ ಒಂದು ಒರಟು ಭಾಗವನ್ನು ಬಿಟ್ಟು ಮೃದುವಾದ ಭಾಗವನ್ನೇ ತಂದುಕೊಂಡು ಗೂಡು ಕಟ್ಟಿಕೊಳ್ಳುವಂತೆ ಅನುತ್ತಮವಾದರೆ ಅಂದರೆ ಅದಕ್ಕಿಂತಲೂ ಉತ್ತಮವಾದುದು ಇನ್ನೊಂದು ಇಲ್ಲದ ಪದವಿಯಲ್ಲಿ ನೆಲೆಯಾಗಿ ನಿಂತಿರುವ ಮುನಿಯು ನಾಶದ ಆಚೆ ಇರುವ ಅಂದರೆ ನಾಶಕ್ಕೆ ಸಿಕ್ಕದ ಪರವಸ್ತುವನ್ನೇ ಎಲ್ಲ ಕಡೆಯಲ್ಲಿಯೂ ಪಡೆಯುವನು. ಆದ್ದರಿಂದ ತಿಳಿದವನು ಅಸತ್ತಾದ ಈ ದೃಶ್ಯ ಜಾತದಲ್ಲಿ ಎಂದಿಗೂ ಆಸ್ಥೆಯನ್ನು ಇಟ್ಟುಕೊಳ್ಳಬಾರದು. ಆಸ್ಥೆಯು ಬಲವಾದಾಗ ಹಗ್ಗವು ಎತ್ತನ್ನು ಬಂಧಿಸುವ ಹಾಗೆ ಬಲವಾಗಿ ಬಂಧಿಸುವುದು. ಆದುದರಿಂದ ನೀನು ಇದು ಇಂಥದ್ದು ಎಂಬುದನ್ನು ದೃಢವಾಗಿ ನಿಶ್ಚಯಿಸಿಕೊಂಡು, ಅಂದರೆ ಇದು ಆತ್ಮ, ಇದು ಅನಾತ್ಮ, ಇದು ಸತ್ತು, ಇದು ಅಸತ್ತು ಎಂದು ತಿಳಿದು ಅನಾತ್ಮ ಅಂದರೆ ಅಸತ್ಗಳಲ್ಲಿ ಆಸೆಯನ್ನು ಬಿಟ್ಟಿರುವ ಬುದ್ಧಿಯುಳ್ಳವನಾಗಿ ಈ ಸಂಸಾರದಲ್ಲಿ ಎಲೆ ಪಾಪರಹಿತನೇ ವಿಹರಿಸಿಕೊಂಡಿರು ಅಂತ ರಾಮನಿಗೆ ಗುರುಗಳು ಬುದ್ಧಿಯನ್ನು ಹೇಳ್ತಾ ಇದ್ದಾರೆ. ಬುದ್ಧಿವಂತನಾದವನು ವಿಧಿಪೂರ್ವಕವಾಗಿ ಪ್ರಾಪ್ತವಾಗಿರುವ ಕರ್ತವ್ಯವನ್ನು ಮಾತ್ರ ಮಾಡುವುದು. ಬುದ್ಧಿವಂತನಾದವನು ಏನು ಮಾಡಬೇಕು, ವಿಧಿಪೂರ್ವಕವಾಗಿ ತನಗೆ ಪ್ರಾಪ್ತವಾಗಿರುವ ಕರ್ತವ್ಯವನ್ನು ಮಾಡಬೇಕು. ಸಂಸಾರದಲ್ಲಿ ಇದ್ಕೊಂಡು ಅಕರ್ತವ್ಯವು ಯಾವುದೋ ಅದನ್ನು ಉಪೇಕ್ಷಿಸುವುದು. ಯಾವುದನ್ನು ಮಾಡಕೂಡದೋ, ವಿಧಿ ನಿಷಿದ್ಧವೋ, ನಿಷಿದ್ಧ ಕಾರ್ಯಗಳು ಯಾವುದು, ಶಾಸ್ತ್ರ ನಿಷಿದ್ಧ ಕಾರ್ಯಗಳು ಯಾವುದಿದವೋ ಅದನ್ನು ಮಾಡಬಾರ್ದು. ಕರ್ತವ್ಯ ಅಕರ್ತವ್ಯಗಳೆರಡರಲ್ಲಿಯೂ ಆಸ್ಥೆಯನ್ನಾಗಲಿ ಅನಾಸ್ಥೆಯನ್ನಾಗಲಿ ಅಂದರೆ ಆಸಕ್ತಿ ಅನಾಸಕ್ತಿಯನ್ನಾಗಲಿ ಮಾಡದೆ ಲೀಲೆಯಿಂದ ಸುಖವಾಗಿರುವನು. ಇದು ಜ್ಞಾನಿ ಮಾಡ್ತಕ್ಕಂಥ ಕೆಲಸಗಳು. ಈ ಜಗತ್ತೆಲ್ಲವೂ ಆಭಾಸ ಮಾತ್ರವಲ್ಲದೆ ಇನ್ನೇನೂ ಅಲ್ಲ ಎಂಬುದು ಯಾವನಿಗೆ ದೃಢವಾಗಿ ತಿಳಿದಿರುವುದೋ ಅವನು ದಿನಾಂತದಲ್ಲಿ ಜಗತ್ತು ಶಾಂತಿಯನ್ನು ಪಡೆಯುವಂತೆ ಅಂತಃಶೀತಲತೆಯನ್ನು ಪಡೆಯುವನು. ಎಲೆ ಪಾಪರಹಿತನೇ, ಕಣ್ಣಿಗೆ ಕಾಣುತ್ತಿರುವ ದೃಶ್ಯ ಜಾತದಲ್ಲಿ ವಿಶೇಷಾಕಾರವಾಗಿ ಕಾಣುತ್ತಿರುವ ಭೇದಗಳನ್ನೆಲ್ಲ ಬಿಟ್ಟು ಇವೆಲ್ಲವೂ ಆಭಾಸವೇ ಎಂಬ ಸಾಮಾನ್ಯ ದೃಷ್ಟಿಯಿಂದ ನೋಡು. ಎಲೆ ಉತ್ತಮನಾದ ರಾಮನೇ, ಆಭಾಸ ಮಾತ್ರವಾಗಿ ಕಾಣುತ್ತಿರುವುದು ಎಲ್ಲವೂ ಚಿತ್ತದ ವಿಶೇಷ ಕಲ್ಪನೆಯಿಂದ ಕಲುಷಿತವಾದುದು. ಆದ್ದರಿಂದ ಅದನ್ನೆಲ್ಲ ಬಿಟ್ಟು ನಿರಾಭಾಸದಲ್ಲಿ ನಿಲ್ಲುವನಾಗು. ಆಭಾಸ ಅಂದರೆ ಮನಸ್ಸಿನ ಕಲ್ಪನೆ, ನಿರಾಭಾಸ ಯಾವ ಸಂಕಲ್ಪಗಳು ಇರೋದಿಲ್ಲ. ನೀನು ಆಭಾಸವನ್ನು ತೊರೆದು ನಿಂತರೆ ಚಿದಾಕಾಶಮಯನಾಗುವೆ. ಯಾವಾಗಲೂ ಸರ್ವಗನು ಸರ್ವವರ್ಜಿತನು ಏಕಾಂತ ನಿರ್ಮಲನೂ ಆಗುವೆ. ನೀನು ಈ ರೀತಿಯಲ್ಲಿ ಇರಬೇಕಾದವನು. ಅದರಿಂದ ಆಭಾಸವನ್ನು ನೀನು ಚಿದಾಭಾಸಕ್ಕೆ ಒಳಗಾಗಬೇಡ. ಸರ್ವವರ್ಜಿತ ಎಂಬ ಪದಗಳು ಅರ್ಥವಾಗಲು ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿರುವ ಓಂಕಾರ ಉಪಾಸನೆಯನ್ನು ಕುರಿತು ಚಿಂತನೆ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ನಾನು ಎನ್ನುವುದು ಪ್ರತ್ಯೇಕವಾಗಿ ಒಂದಿಲ್ಲ, ಈ ಭೋಗಗಳು ಒಂದೂ ಸತ್ಯವಲ್ಲ ಎಂದು ತಿರಸ್ಕರಿಸಿಬಿಟ್ಟರೆ ಈ ಜಗದ ಆಡಂಬರವೆಲ್ಲವೂ ವ್ಯರ್ಥವಾಗುವುದು, ನಿನಗೆ ಯಾವ ಅನರ್ಥವನ್ನು ಉಂಟು ಮಾಡಲಾರದು. ಗೊತ್ತಾಯ್ತಲ್ವಾ? ಏನಂತ ಹೇಳಿ, ನಾನು ಎನ್ನುವುದು ಪ್ರತ್ಯೇಕವಾಗಿ ಬಂದಿಲ್ಲ. ನಾನು ಅಂತಕ್ಕಂಥದ್ದೇ ಸುಳ್ಳು. ಯಾಕಂದರೆ ಇರೋದೆಲ್ಲ ನಾನೇ. ಯಾವ ನಾನು?
ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮಮಯವಾಗಿದೆ, ಬ್ರಹ್ಮ ರೂಪವಾಗಿದೆ, ಬ್ರಹ್ಮ ಸ್ವರೂಪವಾಗಿದೆ ಅಂತ ಹೇಳ್ತೀವಲ್ಲ, ಆ ನಾನೇ ಸತ್ಯ. ಕೇವಲ ಒಂದೊಂದು ದೇಹಕ್ಕೂ ನಾನು ನಾನು ಅನ್ನೋ ಭಾವನೆ ಇದೆಯಲ್ಲ, ಇದು ಬಂದೇ ಇಲ್ಲ, ಅದು ಸುಳ್ಳು. ಅದು ನಾನು ಎನ್ನುವುದು ಪ್ರತ್ಯೇಕವಾಗಿ ಬಂದೇ ಇಲ್ಲ. ಈ ಭೋಗಗಳು ಒಂದೂ ಸತ್ಯವಲ್ಲ. ಭೋಗ ಏನು ಭೋಗಿಸ್ತೀವಲ್ಲ, ಇಂದ್ರಿಯ ಸುಖಗಳು ಅಂತ, ಇಂದ್ರಿಯಗಳ ಮೂಲಕ ಅವು ಒಂದು ಸತ್ಯವಲ್ಲ. ಇವುಗಳನ್ನು ತಿರಸ್ಕರಿಸಿಬಿಟ್ಟರೆ ಈ ಜಗದ ಆಡಂಬರವೆಲ್ಲವೂ ವ್ಯರ್ಥವಾಗುವುದು, ನಿನಗೆ ಯಾವ ಅನರ್ಥವನ್ನು ಉಂಟು ಮಾಡಲಾರದು. ಹೌದಾ? ಹಾಗಾದರೆ ಇದು ಸತ್ಯವಲ್ವಾ? ಈ ಜಗತ್ತಿನಲ್ಲಿ ನಾವು ಯಾವ್ಯಾವ ಸುಖಗಳನ್ನ ಇಂದ್ರಿಯಗಳ ಮುಖಾಂತರ ಅನುಭವಿಸ್ತಾ ಇದ್ದೀವಲ್ಲ, ಇದು ಯಾವುದು ಸತ್ಯವಲ್ವಾ ನಮಗೆ ಅಂತಂದರೆ, ಖಂಡಿತವಾಗಿ ಇವು ಸುಖವೇ. ಯಾವ ರೀತಿಯಲ್ಲಿ ಸುಖ ಅಂದರೆ, ಈಗ ನಾವು ಮಲ್ಕೊಂಡಿರ್ತೀವಿ, ಒಂದು ಗುಡಿಸಲಿನಲ್ಲಿ ಹಿಂದೆ ಹಳ್ಳಿಗಳಲ್ಲಿ ಹೆಂಚಿನ ಮನೆಗಳು, ಗುಡಿಸಲು ಮನೆಗಳಿದ್ದು. ಆವಾಗ ಮಲ್ಕೊಂಡಿದ್ದಾಗ ಏನೋ ಸ್ವಲ್ಪ ಕಾಲ ಸೂರ್ಯೋದಯ ಆದರೂ ನಾವು ಮಲಗಿಬಿಟ್ಟಿರ್ತೀವಿ. ಆಗೇನಾಗತ್ತೆ, ಆ ಸೂರ್ಯೋದಯ ಆಗಿ ಆ ಬೆಳಕಿನ ಕಿರಣಗಳು ಮನೆಯಲ್ಲಿ ಆ ಕಿಂಡಿ ಇರ್ತದಲ್ಲ, ಆ ಕಿಂಡಿ ಮುಖಾಂತರ ಒಂದು ಕೋಲ್ ಮಿಂಚಿನ ಥರ ಬಂದು ಬೆಳಕು ಪ್ರಸರಿಸ್ತಾ ಇರ್ತದೆ ಅಲ್ಲೆಲ್ಲ. ಆವಾಗ ಆ ಬೆಳಕನ್ನು ನೋಡಿ ನಾವು ಅಂತೀವಿ, ಓ ಬೆಳಕಾಗಿದೆ, ನಾನೀಗ ಎದ್ದೇಳಬೇಕು. ಈಗ ಇಲ್ಲಿ ಕಾಣ್ತಾ ಇರೋ ಚಿಕ್ಕ ಬೆಳಕು, ಮನೆಯಿಂದ ಹೊರಗಡೆ ಹೋಗಿ ನೋಡಿದ್ರೆ ಆ ಸೂರ್ಯ ದೊಡ್ಡ ಬೆಳಕು, ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಸೂರ್ಯ ಕಾಣಿಸ್ತಾನೆ ಅಂತ ನಮಗೆ ಹೇಗೆ ಮನವರಿಕೆ ಆಗುತ್ತೋ, ಆ ರೀತಿಯಲ್ಲಿ ಈ ಇಂದ್ರಿಯಗಳ ಮೂಲಕ ನಾವು ಸುಖವನ್ನು ಅನುಭವಿಸುವುದು ಮನೆಯೊಳಗಿಂದ ಕಿಂಡಿಯಲ್ಲಿ ಬರ್ತಿರ್ತಕ್ಕಂಥ ಸಣ್ಣ ಆ ಬೆಳಕಿನ ಒಂದು ಚಿಕ್ಕ ಚಿಕ್ಕ ಬೆಳಕು ಬರ್ತಾ ಇರ್ತಾವಲ್ಲ, ಕಿಂಡಿ ಮುಖಾಂತರ ಬೆಳಕು ಬರ್ತಾ ಇರ್ತಾವಲ್ಲ, ಆ ಬೆಳಕಿನ ಕಿಂಡಿಗಳಿದ್ದಂತೆ ಅವು ನಮ್ಮನ್ನು ಎಚ್ಚರಿಸ್ತವೆ. ಅವು ಏನಂತ, ಈ ಚಿಕ್ಕ ಬೆಳಕು ಬಂದಿದೆ ಅಂದರೆ ದೊಡ್ಡ ಬೆಳಕು ಹಿಂದೆ ಇದೆ, ಹೊರಗಡೆ ಇದೆ, ನಿನ್ನ ಮುಸುಕನ್ನು, ಅಜ್ಞಾನದ ಮುಸುಕನ್ನು ತೆಗೆದು, ಮನೆ ಬಾಗಿಲನ್ನು ತೆಗೆದು ಹೊರಗೆ ಬಂದು ನೋಡು, ಸೂರ್ಯ ಜಗತ್ತನ್ನು ಬೆಳಗ್ತಾ ಇದ್ದಾನೆ ಅಂತ. ಈ ರೀತಿಯಲ್ಲಿ ನಾವು ಅಜ್ಞಾನದ ಮುಸುಕನ್ನು ತೆಗೆದು ನೋಡಿದ್ರೆ ಜ್ಞಾನ ಸೂರ್ಯ ನಮ್ಮನ್ನು ಬೆಳಗ್ತಾ ಇದ್ದಾನೆ, ಬಂದು ನೋಡು ಅನ್ನೋದಕ್ಕೋಸ್ಕರ ಇದು. ಈಗ ನಮಗಿನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಇದು ಸುಖವೇ, ನಿಜವೇ ಇದು ಸುಖವೇ ಅಂದರೆ ಹೌದು, ಇವೆಲ್ಲ ಸುಖ. ಈಗ ಒಂದು ಮಾವಿನ ಹಣ್ಣನ್ನು ಚೆನ್ನಾಗಿ ತಿನ್ನುವವರೆಗೂ ಮಾಡುವುದೆಲ್ಲ ಕರ್ಮ. ಮಾವಿನ ಹಣ್ಣು ತರೋದು, ಅಥವಾ ಮಾವಿನ ಹಣ್ಣು ಬೀಜವನ್ನು ಹುಟ್ಟಾಕಿ ಅದು ಗಿಡವಾಗಿ ಮರವಾಗಿ, ಅದು ಕಾಯಾಗಿ ದೋರಣ್ಣಾಗಿ ಹಣ್ಣಾಗಿ, ಆ ಹಣ್ಣನ್ನು ತಂದು ಕುಯ್ದು ತಿನ್ನುವವರೆಗೂ ಏನಿದೆಯಲ್ಲ ಅದೆಲ್ಲ ಕರ್ಮ ಅಂತ ಇಟ್ಕೊಳ್ಳೋಣ. ಆ ಕರ್ಮಗಳೆಲ್ಲ ಮುಗೀತದೆ, ಸಾಧನೆಗಳು ಇವೆಲ್ಲ ಸಾಧನೆಗಳು. ಆದರೆ ನಿಜವಾಗಿಯೂ ಮಾವಿನ ಹಣ್ಣನ್ನು, ಆ ಸವಿಯನ್ನು ತಿಂದು ಅದರ ಸವಿಯನ್ನು ಸವಿತಾ ಇರ್ತೀವಿ ನೋಡಿ. ಸವಿಯುವಾಗ ನಮಗೆ ಜಗತ್ತು ಮರ್ತೋಗಿರ್ತದೆ, ದೇಹ ಮರ್ತೋಗಿರ್ತದೆ. ಇದೇ ನಿಜವಾದ ಆತ್ಮಜ್ಞಾನ. ಅಂದರೆ ಈ ಲೆವೆಲ್ಗೆ ನಾವು ಆತ್ಮಚಿಂತನೆಯನ್ನು ಮಾಡುವಂಥ ಒಂದು ಸಮಯ. ಈಗ ಒಂದು ಎಳೆ ಮಗುವನ್ನು ಎತ್ಕೊಂಡಿರ್ತೀವಿ, ಆ ಎಳೆ ಮಗುವಿನ ಜೊತೆ ಆಟ ಆಡ್ತೀವಿ, ಮೇಲಕ್ಕೆ ಎತ್ತಿ ಬಿಸಾಕೋಂಗೆ ಹಿಡಿತಾ ಇರ್ತೀವಿ, ಎಲ್ಲ ಮಾಡ್ತಿರ್ತೀವಿ, ಅದನ್ನು ಅಪ್ಪಿಕೊಂಡು ಮುದ್ದಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಮಗುವನ್ನು ಮರೆತು, ನಮ್ಮನ್ನು ಮರೆತು, ಆ ಒಂದು ಸುಖದ ಲೋಲುಪತೆಯಲ್ಲಿ ಮೈ ಮರಿತೀವಿ ನಾವು. ಎಲ್ಲರಿಗೂ ಅನುಭವ ಇರೋವಂಥ ಮಾತಿದು. ಅದು ಆತ್ಮಜ್ಞಾನದ ಬೆಳಕಿನ ಕಿಂಡಿ ಅಂತೆ. ಅರ್ಥ ಆಯ್ತಲ್ವಾ? ಅಂದರೆ ಈ ಮೈ ಮರೆಯುವಿಕೆಯಲ್ಲಿ, ಈ ಆನಂದದಲ್ಲಿ ಇಷ್ಟೊಂದು ಸುಖವಿದೆ, ಕಿಂಚಿತ್ ಆನಂದದಲ್ಲಿ ಇಷ್ಟೊಂದು ಸುಖವಿದೆ ಅಲ್ಲ ಅಂದಾಗ, ಇದು ಪೂರ್ಣ ಆನಂದದಲ್ಲಿ, ಸಹಜಾನಂದದಲ್ಲಿ ಇನ್ನೆಷ್ಟು ಸುಖ ಇಲ್ಲ ಅಂತ ನಾವು ತಿಳ್ಕೊಂಡು ಈ ಇಂದ್ರಿಯ ಸುಖ ಭೋಗಗಳನ್ನೆಲ್ಲ ತ್ಯಾಗ ಮಾಡಿ ಆ ಶಾಶ್ವತ ಸುಖದ ಕಡೆಗೆ ನಮ್ಮ ಸಾಧನೆಯನ್ನು ಮುಂದುವರಿಸಲಿ ಅಂತ ಈ ಸುಖಗಳನ್ನ ಕೊಟ್ಟಿರೋದು. ನಾವೇನು ಮಾಡ್ತೀವಿ, ಇಂದ್ರಿಯ ಸುಖಗಳೆಲ್ಲ ಸುಖ ಅಲ್ಲ ಅಂತ ಒಂದು ಕಡೆಯಿಂದ ಹೇಳಿದ್ರೆ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕೆಲವ್ರು ಏನು ಮಾಡ್ತಾರೆ, ಇಂದ್ರಿಯ ಸುಖ ಭೋಗಗಳೆಲ್ಲ ಸುಖ ಅಲ್ಲದೆ ಇನ್ನೇನು, ಈಗ ನಾವೇನು ಸುಖ ಪಡ್ತಾ ಇಲ್ವಾ, ತಿಂದು ಉಂಡು ಸುಖವಾಗಿಲ್ವ ಅಂತ ಕೆಲವ್ರು ಅಂತಾರೆ. ಇದು ಸುಖ ಅಲ್ಲ ಅಂತ ಕೆಲವ್ರು ಅಂತಾರೆ. ಆದರೆ ಈ ಸುಖ ಆ ಸುಖದ ಸಣ್ಣ ಸಣ್ಣ ತುಣುಕುಗಳಷ್ಟೇ. ಈ ಸುಖವನ್ನು ಯಾಕೆ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅಂದರೆ, ಇದು ಆತ್ಮಜ್ಞಾನಿಗೆ ದೊಡ್ಡ ಪ್ರಮಾಣದಲ್ಲಾಗುತ್ತೆ, ನಮ್ಮಂಥವ್ರಿಗೆಲ್ಲ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಾಗುತ್ತೆ. ಕಾರಣ ಏನು ಅಂದರೆ, ಆತ್ಮಜ್ಞಾನದ ಸುಖ ಮುಂದೆ ದೊಡ್ಡದಿದೆ ಕಣಪ್ಪ, ಇಷ್ಟಕ್ಕೆ ಕಾಣಿಸ್ಕೊಳ್ಳೋದು ಮೈ ಮರಿಬೇಡ ನೀನು ಅಂತೇಳಿ ಇದನ್ನು ನೋಡಿ ಅಲ್ಲಿಗೆ ಬಾ ಅಂತ ಕರೆಯೋದಕ್ಕೋಸ್ಕರ. ಈ ಬೆಳಕಿಂಡಿಯಲ್ಲಿ ಬರುವ ಬೆಳಕನ್ನು ನೋಡಿ ಬಾಗಿಲು ತೆಗೆದು ಹೊರಗೆ ಬಾ, ದೊಡ್ಡದಾಗಿ ಸೂರ್ಯೋದಯ ಆಗಿದೆ ಅಂತ ಹೇಗೆ ನಮಗೆ ಎಚ್ಚರಿಕೆಯನ್ನು ಕೊಡ್ತದೋ, ನಮಗೆ ಜಾಗೃತಿಯನ್ನು ಉಂಟು ಮಾಡ್ತದೋ, ಆ ರೀತಿಯಲ್ಲಿ ಈ ಭೋಗಗಳು ಸತ್ಯವಲ್ಲವಾದರೂ ಆದರೆ ಅದರ ತಿರಸ್ಕಾರ ಮಾಡುವಂತೆಯೂ ಇಲ್ಲ. ಅದರಿಂದ ಇವೆಲ್ಲವೂ
ಇರುವ ಇದ್ದ ಇರಬರುವ ಎಲ್ಲವೂ ನಾನೇ, ಇದೆಲ್ಲವೂ ಚಿತ್ತೆ ಎಂದಾದರೂ ಭಾವನೆ ಮಾಡು. ಈ ಜಗದ ಆಡಂಬರವು ವ್ಯರ್ಥವಾಗುವುದು, ಇದು ನಿನಗೆ ಏನೂ ಅನರ್ಥವನ್ನು ಉಂಟು ಮಾಡಲಾರದು. ಈ ರೀತಿಯಲ್ಲಿ ರಾಮ ಈ ಸಿದ್ಧಾಂತಗಳೆರಡು, ಅಂದರೆ ನಾನು ಎನ್ನುವುದೇ ಇಲ್ಲ ಎಂದಾದರೂ ಸರಿ, ಇರುವುದೆಲ್ಲವೂ ನಾನೇ ಎಂದರೂ ಸರಿ, ಗೊತ್ತಾಯ್ತಲ್ವಾ? ಎರಡೂ ಸತ್ಯ, ಪರಮೋತ್ತಮವಾದ ಸಿದ್ಧಿಯನ್ನು ಕೊಡುವುದು. ಇವುಗಳಲ್ಲಿ ಯಾವುದು ನಿನಗೆ ಒಪ್ಪುವುದೋ ಅದನ್ನು ನೀನು ಅಂಗೀಕರಿಸಿ ಸುಖವಾಗಿರುವಂಥ ಗುರುಗಳಲ್ಲಿ ರಾಮನಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಆಡಿಯೋದಲ್ಲಿ ಯಾವ ವಿಚಾರವನ್ನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.